ಪ್ರಥಮವಾಗಿ ನಮ್ಮ ಸಂಘಟನೆ ವತಿಯಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಂದೆ ಮಾತನಾಡಿದ್ದೇವೆ. ಸ್ನೇಹಿತರೆ, ಬಹಳ ವಿಷಯಗಳನ್ನು ಈಗಲೇ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನೂತನವಾಗಿ ಕಲಬುರಗಿಯ ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ನಮ್ಮ ಪಕ್ಷದ ನಮ್ಮ ಸಂಘಟನೆಯ ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ 2-3 ಸಭೆಗಳಾಗಿದೆ. ಇವತ್ತು ಪೂರ್ವಭಾವಿ ಸಭೆ ಇದೆ. ಐಬಿನಲ್ಲಿ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಇದೆ. ಈ ಸಭೆಯಲ್ಲಿ ಪದಗ್ರಹಣದ ದಿನಾಂಕವನ್ನು ನಿಗದಿಪಡಿಸುತ್ತಿದ್ದೇವೆ. ಅದಕ್ಕೆ ಮುಂಚಿತವಾಗಿ ಮಾಧ್ಯಮದ ಸ್ನೇಹಿತರಿಗೆ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಉದ್ದೇಶ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಅಂತ ಕಳೆದ 30 ವರ್ಷಗಳಿಂದ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಆ ಶೋಷಿತ ಜನರನ್ನ ಸಂಘಟಿತರಾಗಿ ಮಾಡಿ ಅವರ ಪರವಾಗಿ ನಾವು ನಿಲ್ಲಬೇಕು ಅನ್ನುವಂಥ ಏಕೈಕ ದೃಷ್ಟಿಯಿಂದ ನಾವು ಸಂಘಟನೆಯನ್ನು ಕಟ್ಟಿದ್ದೇವೆ. ಸಂಘಟನೆ ಅಂತ ಹೇಳಿದ್ರೆ ಇವತ್ತು ನೂರಾರು ಸಾವಿರಾರು ಸಂಘಟನೆಗಳು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಅಂದರೆ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಜೊತೆಯಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಅವರ ಪರವಾಗಿ ನಿಲ್ಲಬೇಕು. ಎಲ್ಲಿ ಅನ್ಯಾಯಗಳಾಗ್ತದೋ, ಶೋಷಣೆ ಆಗುತ್ತೋ, ದೌರ್ಜನ್ಯ ದಬ್ಬಾಳಿಕೆಗಳಾಗ್ತದೋ ಅವರ ಪರವಾಗಿ ನಿಲ್ಲಬೇಕು ಅಂತೇಳಿ ನಮ್ಮ ಮೂಲ ಉದ್ದೇಶ. ಹಂಗಾಗಿ ನಾವು ಈ ಕಲ್ಯಾಣ ಕರ್ನಾಟಕದಲ್ಲಿ ಸಂಘಟನೆಯನ್ನು ನೂತನವಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು 4-5 ತಿಂಗಳಿಂದ ಪ್ರವಾಸಗಳನ್ನು ಮಾಡಿ ಪ್ರಥಮವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಂಘಟನೆ ಪ್ರಾರಂಭ ಆಗುತ್ತೆ. ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿದೆ. ಸುಮಾರು 12 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಕಳೆದ 30 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಬಂದಿದೆ. ನಾನು ಮೂಲತಃ ಚಳುವಳಿಯಿಂದ ಬಂದಂಥದ್ದು. ಆಮೇಲೆ ರಾಜಕಾರಣಕ್ಕೆ ಹೋಗಿ ನಾನು ಶಾಸಕನಾಗಿದ್ದರೂ ಕೂಡ ಸಂಘಟನೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಹೋರಾಟಗಳನ್ನು ಮಾಡುವುದರ ಮೂಲಕ, ಹಾಗೆಯೇ ಅಧಿಕಾರಿಗಳ ಜೊತೆಯಲ್ಲಿ, ಜನಪ್ರತಿನಿಧಿಗಳ ಜೊತೆಯಲ್ಲಿ, ಸರ್ಕಾರದ ಜೊತೆಯಲ್ಲಿ ಚರ್ಚೆಗಳನ್ನು ಮಾಡೋದ್ರ ಮೂಲಕ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ನಾವು ಈ ವಿಷಯವನ್ನು ನಿಮ್ಮ ಮುಂದೆ ನಾವು ಹಂಚಿಕೊಳ್ಳಕ್ಕೆ ಯಾಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಮಾಧ್ಯಮದ ಸ್ನೇಹಿತರ ಸಹಕಾರ ಬಹಳ ಅಗತ್ಯ. ಕೇವಲ ಸಮಾಜದಲ್ಲಿ ಏನೇ ಅತಾಚುರ್ಯ ಘಟನೆಗಳು ನಡೆದರೂ ಕೂಡ ಮತ್ತೆ ಶೋಷಿತರಿಗೆ ಅನ್ಯಾಯಗಳಾಗ, ಶೋಷಿತರು ಅಂತ ಹೇಳಿದ್ರೆ ಎಲ್ಲ ಜಾತಿಯಲ್ಲಿದ್ದಾರೆ, ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಷ್ಟೇ ಅಲ್ಲ. ಉದಾಹರಣೆಗೆ ನನಗೆ ಗೊತ್ತಿದ್ದ ವಿಭಾಗದಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲ, ನಿರುದ್ಯೋಗ ತಾಂಡವಾಡ್ತಾ ಇದೆ, ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಆ ಬೆಳೆಯನ್ನ ಖರೀದಿ ಮಾಡುವಂತ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇಲ್ಲ, ಮತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಕೇವಲ ಬೆಂಗಳೂರು ಸುತ್ತಮುತ್ತಲೂ ಕೂಡ ಇವತ್ತು ಕಾರ್ಖಾನೆಗಳು ಬಹಳ ವೇಗವಾಗಿ ಬೆಳೀತಾ ಇದೆ. ಆದರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಕಾರ್ಖಾನೆಗಳನ್ನು ತಂದು ಇಲ್ಲಿ ಓದಿದಂಥ ವಿದ್ಯಾವಂತರಿಗೆ ಉದ್ಯೋಗ ಸಿಗುವಂತ ಒಂದು ಅವಕಾಶವನ್ನು ಕಲ್ಪಿಸುವುದರಲ್ಲಿ ಎಲ್ಲೋ ಒಂದು ಕಡೆ ತಾರತಮ್ಯ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಅಂತೇಳಿ ನಮಗೂ ಕೂಡ ಮನವರಿಕೆ ಆಗಿದೆ. ಆ ಹಿನ್ನೆಲೆಯಲ್ಲೂ ಕೂಡ ಆ ವಿಷಯವನ್ನ ಮತ್ತೆ ರೈತರಿಗಾಗುವಂತ ಸಮಸ್ಯೆಗಳನ್ನ, ಮಹಿಳೆಯರಿಗಾಗ್ತಕ್ಕಂಥ ಸಮಸ್ಯೆಗಳನ್ನ, ಒಟ್ಟಾರೆ ಎಲ್ಲ ಸಮಸ್ಯೆಗಳನ್ನ ತೆಗೆದುಕೊಂಡು ಕಲ್ಯಾಣ ಕರ್ನಾಟಕದ ಪರವಾಗಿ ನಾವು ಹೋರಾಟವನ್ನ ರೂಪಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಕೂತ್ಕೊಂಡು ಸಂಘಟನೆ ಪ್ರಾರಂಭ ಮಾಡಿ ಕೇವಲ ನೆಪ ಮಾತ್ರಕ್ಕೆ ಸಂಘಟನೆ ಆಗಿದೆ ಅನ್ನೋದು ಬಿಟ್ಟು ಅದು ಕಾರ್ಯಗತ ಜನಸಾಮಾನ್ಯರ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ನಿಮ್ಮಂಥವರ ಸಹಕಾರವನ್ನು ನಾವು ಪಡ್ಕೊಳ್ಬೇಕಾಗ್ತದೆ, ಸಲಹೆಗಳನ್ನು ಪಡ್ಕೊಳ್ಬೇಕಾಗ್ತದೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬುದ್ಧಿವಂತರ, ಪ್ರಗತಿಪರರ ಮತ್ತೆ ಯಾರ್ಯಾರು ಮೇಧಾವಿಗಳು ಅವರೆಲ್ಲರ ಸಲಹೆಗಳನ್ನು ಪಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಾವು ಅವರ ಪರವಾಗಿ ನಿಂತು ಸಂಘಟನೆ ಮೂಲಕ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಕಲಬುರಗಿ ಜಿಲ್ಲೆಗೆ ಬಂದು ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ವಿಷಯಗಳನ್ನ ನಿಮ್ಗೆ ಹಂಚ್ಕೊಳ್ಳೋಕ್ಕೆ ನಮಗೆ ನೀವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೂ ಧನ್ಯವಾದಗಳು. ಇನ್ನೇನಾದರೂ ತಾವು ಕೇಳೋದಕ್ಕೆ ಕೇಳ್ಬೋದು. ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಮಾಧ್ಯಮದ ಸ್ನೇಹಿತರೆ, ನನ್ನೊಟ್ಟಿಗೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಮತ್ತೆ ನೀನು ಕೆಲವೇ ದಿನಗಳಲ್ಲಿ ನೂತನವಾಗಿ
ಸಂಘಟನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ಕಲಬುರಗಿ ಗ್ರಾಮಾಂತರದ ಅಧ್ಯಕ್ಷರಾಗಿ ಶ್ರೀಶೈಲ್ ಮಾಲಿಂಗರವರೇ, ನಗರದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ನಮ್ಮ ಭೀಮಾ ಕೊಳ್ಳೂರವರೇ, ನನ್ನೊಟ್ಟಿಗೆ ಬೆಂಗಳೂರಿಂದ ಬಂದಿರತಕ್ಕಂಥ ಸಂಘಟನೆಯ ನಮ್ಮ ಮುಖಂಡರಾದಂಥ ನರಸಿಂಹಮೂರ್ತಿಯವರೇ, ಮೊಹಮ್ಮದ್ ಹಾಜಿ ಅವರೇ, ಮಲ್ಲಣ್ಣವರೇ, ಚಂದ್ರಕಾಂತ್ ಅವರೇ, ವಿನೋದ್ ಶಿಂದೆ ಅವರೇ, ಅಂಬಾರೆ ಅವರೇ,